ನಮಸ್ಕಾರ. ಇವತ್ತಿನ ಶುಭೋದಯ ಪದ್ಯ ಹೀಗಿದೆ. ಹೊರಟಿಹನು ದಿಕ್ಪಥದಿ ಒಂಟಿ ಪಯಣಿಗ, ಬೆಳಕ ಚೆಲ್ಲುತ್ತ ಅನವರತ, ಅವಿರತದ ದುಡಿಮೆಯ ಪಾಠವಿದೆ ನಿಮಗೆಲ್ಲ ಏಳಿರೆನುತ. ಹೊರಟಿಹನು ದಿಕ್ಪಥದಿ, ದಿಕ್ಪಥ ಅಂದರೆ ಅಂತರಿಕ್ಷ, ಆಕಾಶ. ಅದರಲ್ಲಿ ಹೊರಟಿದ್ದಾನೆ ಯಾರು? ಒಂಟಿ ಪಯಣಿಗ. ಜೀವನದಲ್ಲಿ ನಾವು ಯಾವಾಗಲೂ ಅಯ್ಯೋ ನಾನು ಒಬ್ಬಂಟಿ ಆಗೋದೆ, ನನಗೆ ಯಾರೂ ಇಲ್ಲ, ನನ್ನ ಮಾತು ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಹೀಗೆಲ್ಲ ನಾವು ಆಲೋಚನೆ ಮಾಡ್ತೀವಲ್ಲ ಎಷ್ಟೋ ಸಲ. ನಮಗೆಲ್ಲ ಒಂದು ಮಾದರಿಯಾಗಿ ಒಂಟಿ ಪಯಣಿಗ ಅವನ ಕೆಲಸ ಅವನು ದಿನನಿತ್ಯ ಶುರು ಮಾಡ್ತಾನೆ. ಬೆಳಕ ಚೆಲ್ಲುತ್ತ ಅನವರತ, ಅವನ ಕೆಲಸ ಏನು? ಬೆಳಕನ್ನು ಜಗತ್ತಿಗೆ ಚೆಲ್ತಾ ಇರೋದು, ಅಂದರೆ ಕೊಡೋದು. ಅವಿರತದ ದುಡಿಮೆಯ, ಅವಿರತ ಅಂತಂದರೆ ಯಾವುದೇ ರೀತಿಯಾದಂತಹ ವಿಶ್ರಾಂತಿ ಇಲ್ದಲೆ ಸತತವಾಗಿ, ಅವಿರತವಾಗಿ ಅಂದರೆ ಸತತವಾಗಿ ಪರಿಶ್ರಮ ಕೂಡಿ ಮಾಡುವಂಥದ್ದು. ಸೊ ಅವಿರತದ ದುಡಿಮೆಯ ಪಾಠವು ಇದು ನಿಮಗೆಲ್ಲ, ನಮಗೆ ಅಂದರೆ ನಿಮಗೆಲ್ಲ ಅಂತ ಅವನು ಜಗತ್ತು ಕೇಳ್ತಾ ಇದ್ದಾನೆ. ನಿಮಗೆಲ್ಲ ಏಳಿರೇನು ಅಂತ. ಸೊ ಈ ಪಾಠ ಕಲ್ತ್ಕೊಳ್ಳಿ, ನೀವು ಕೂಡ ಹೀಗೆ ನಿಮ್ಮ ನಿಮ್ಮ ಬಾಳಿನ ಪಥದಲ್ಲಿ ಸಾಗಿ ಅನವರತ ಅಂತ ಇವತ್ತಿನ ಶುಭೋದಯ ಸಂದೇಶ. ನಮಸ್ಕಾರ.